ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಿಗ್ನಲ್ನಲ್ಲಿರುವಂತಹ ಬೈಕ್ಗಳಿಗೆ ಆಂಬ್ಯುಲೆನ್ಸ್ ಡಿಕ್ಕಿ ಹೊಡೆದಿರುವಂತಹ ಘಟನೆ ನಡೆದಿದೆ. ಇದರಲ್ಲಿ ಇಬ್ಬರು ದಂಪತಿಗಳು ಸಾವಿಗೀಡಾಗಿದ್ದಾರೆ. ಆಂಬ್ಯುಲೆನ್ಸ್ ಡ್ರೈವರ್ನ ವಶಕ್ಕೆ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ದಾರೆ. ಈ ಘಟನೆ ನಡೆದಿರುವಂಥದ್ದು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ. ಈ ಸಂದರ್ಭದಲ್ಲಿ ಚಾಲಕನನ್ನ ವಶಕ್ಕೆ ಪಡ್ಕೊಂಡಿರುವಂತಹ ಪೊಲೀಸರು ಒಟ್ಟು ಇಬ್ಬರು, ಪತಿ ಇಸ್ಮಾಯಿಲ್ ಮತ್ತು ಪತ್ನಿ ಸಮೀನ್ ಬಾನು ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಶಾಂತಿನಗರದ ಡಬಲ್ ರೋಡ್ ಸಂಗೀತ ಸಿಗ್ನಲ್ ಏನಿದೆಯಲ್ಲ, ಆ ಒಂದು ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ ಇದು. ಒಟ್ಟು 3 ಬೈಕ್ಗಳಿಗೆ ಏಕಾಏಕಿ ಆ ಖಾಲಿ ಇರುವಂತಹ ಆಂಬ್ಯುಲೆನ್ಸ್ ಬಂದು ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಿರುವಂತಹ ರಭಸಕ್ಕೆ ಅಲ್ಲಿ ಅದೇ ಸ್ಥಳದಲ್ಲಿರುವಂತಹ ದಂಪತಿ ಏನಿದ್ರಲ್ಲ ಆ ಇಬ್ರು ಸಹ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನೀವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ರಲ್ಲ, ಆಂಬ್ಯುಲೆನ್ಸ್ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ ನೋಡಿ. ಅಷ್ಟು ಸ್ಪೀಡಾಗಿ ಹೋಗಿರುವಂತಹ ಆಂಬ್ಯುಲೆನ್ಸ್ ಏಕಾಏಕಿಯಲ್ಲಿರುವಂತಹ ಪಕ್ಕದಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಒಟ್ಟು 3 ಬೈಕ್ಗಳಿದ್ವು. ಆ 3 ಬೈಕ್ಗಳಿಗೂ ಸಹಿತ ಡಿಕ್ಕಿಯನ್ನು ಹೊಡೆದು ಆ ಬೈಕ್ ಹತ್ತಿರ ನಿಂತ್ಕೊಂಡಿರುವಂತಹ ಸಮೀನಾ ಬಾನು ಏನಿದ್ದಾರೆ, ನೀವು ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಮಹಿಳೆ ಸಮೀನಾ ಬಾನು, ಇವರು ಸ್ಥಳದಲ್ಲೇ ಸಾವಿಗೀಡಾಗ್ತಾರೆ. ಆ ಆಂಬ್ಯುಲೆನ್ಸ್ ಅನ್ನ ಮತ್ತೊಂದು ಕಡೆಗೆ ಏನಂದ್ರೆ ಮತ್ತೊಂದು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಆಕ್ರೋಶಗೊಂಡಿರುವಂತಹ ಜನರು ಅಲ್ಲಿ ಆ ಒಂದು ಆಂಬ್ಯುಲೆನ್ಸ್ ಕೆಳಗಡೆ ಸಿಲ್ಕೊಂಡಿರುವಂತಹ ವ್ಯಕ್ತಿಯನ್ನ ಬಚಾವ್ ಮಾಡೋ ಸಲುವಾಗಿ ಆ ಆಂಬ್ಯುಲೆನ್ಸ್ ಏನಂದ್ರೆ ಪಲ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಕೊಡ್ತಾರೆ. ಚಂದ್ರಶೇಖರ್, ಘಟನೆ ನಡೆದಿದ್ದು ಯಾವಾಗ, ಇದು ಯಾಕಾಯ್ತು, ಈ ಘಟನೆ ನಡೆದುವಂತಹ ಸಂದರ್ಭದಲ್ಲಿ ಆ ದಂಪತಿಗಳು ಅಲ್ಲೇ ಇದ್ರಾ ಅಥವಾ ಹೇಗೆ ಅಂತ? ಖಂಡಿತವಾಗಿ ಜಗದೀಶ್, ಏನು ನಿನ್ನೆ ರಾತ್ರಿ ಸುಮಾರು 11:30-12 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಏನು ಈ ಘಟನೆಯಲ್ಲಿ ಸಿಗ್ನಲಲ್ಲಿ ನಿಂತಿದ್ದಂಥ 2-3 ಬೈಕ್ಗಳಿಗೆ ಏನು ಏಕಾಏಕಿ ಬಂದಂತಹ ಆಂಬ್ಯುಲೆನ್ಸ್ ಒಂದೇ ಸ್ಪೀಡ್ನಲ್ಲಿ ಬಂದು ಡಿಕ್ಕಿ ಹೊಡೆದಿರುವಂತಹದ್ದು. ಡಿಕ್ಕಿಯಾದ ಪರಿಣಾಮವಾಗಿ ಸದ್ಯಕ್ಕೆ ಏನು ಗಂಡ ಹೆಂಡತಿ ಈ ಇಸ್ಮಾಯಿಲ್ ಜೊತೆಗೆ ಸಮೀನಾ ಬಾನು ಅನ್ನುವಂಥವ್ರು ಸ್ಥಳದಲ್ಲೇ ಮೃತಪಟ್ಟರೆ, ಇನ್ನು ಇಬ್ಬರು ಏನು ರಿಯಾನ್ ಮತ್ತು ಸಿದ್ದಿಕ್ ಅನ್ನುವಂಥವ್ರು ಗಂಭೀರವಾಗಿ ಗಾಯಗೊಂಡು ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣವನ್ನು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡು ಈಗಾಗಲೇ ಆಂಬ್ಯುಲೆನ್ಸ್ ಡ್ರೈವರ್ ಆಗಿದ್ದಂಥ ಅಶೋಕ್ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂತಹದ್ದು. ಇನ್ನು ಮುಖ್ಯವಾಗಿ ಈ ಒಂದು ಆಕ್ಸಿಡೆಂಟ್ ಆದ ತಕ್ಷಣವೇ ಅಲ್ಲಿದ್ದಂಥ ಸ್ಥಳೀಯರೆಲ್ಲರೂ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಂಬ್ಯುಲೆನ್ಸ್ ಅನ್ನ ಮುಗಿಚೆ ಆಗಿಸುವಂತಹ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು ಅಂತಂದ್ರೆ ತಪ್ಪಾಗಲ್ಲ. ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅಶೋಕ್ ಅನ್ನುವಂತಹ ಏನು ಆಂಬ್ಯುಲೆನ್ಸ್ ಡ್ರೈವರ್ ಏನಿದ್ದಾನೆ, ಈತನನ್ನ ವಶಕ್ಕೆ ಪಡೆದು ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಆಕ್ಸಿಡೆಂಟ್ ಆಯಿತು, ಬ್ರೇಕ್ ಫೇಲ್ಯೂರ್ ಏನಾದರೂ ಆಯ್ತಾ ಅಥವಾ ಆಂಬ್ಯುಲೆನ್ಸ್ನಲ್ಲಿ ಏನಾದರೂ ಏನು ಇದಿತ್ತ, ಜೊತೆಗೆ ಈತನ ನಿರ್ಲಕ್ಷ್ಯವೇ ಕಾರಣನಾ ಅಥವಾ ರಾತ್ರಿ ಎತ್ತೋ ಆಂಬ್ಯುಲೆನ್ಸ್ ಓಡಿಸ್ಬೇಕಾದ್ರೆ ಏನಾದರೂ ನಿದ್ದೆ ಮಾಡ್ತಾ ಇದ್ನ, ಈ ಎಲ್ಲವನ್ನು ಈಗಾಗಲೇ ವಿಚಾರಣೆಗೆ ಮುಂದಾಗಿರುವಂತಹದ್ದು ವಿಲ್ಸನ್ ಗಾರ್ಡನ್ ಸಂಚಾರಿ ಪೊಲೀಸರು. ಜಗದೀಶ್, ಥ್ಯಾಂಕ್ ಯು ಚಂದ್ರಶೇಖರ್.